ಎಲ್ಲರಿಗೂ ನಮಸ್ಕಾರ. ಇವತ್ತು ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ಒಂದು ಟ್ರಿಪ್ಪಿಗೆ ಹೊರಟಿದ್ದೀನಿ. ಇವತ್ತು ಐ ಆಮ್ ಎಕ್ಸ್ಪ್ಲೋರಿಂಗ್ ಅ ಪ್ಲೇಸ್ ಕಾಲ್ಡ್ ಶೂಲಗಿರಿ. ತಮಿಳ್ನಾಡಲ್ಲಿದೆ. ಬ್ಯಾಂಗ್ಳೂರಿಂದ ಅರೌಂಡ್ 80 ಕಿಲೋಮೀಟರ್ಸ್ ದೂರದಲ್ಲಿದೆ. ಆ ಜಾಗಕ್ಕೆ ಹೋಗೋಕ್ಕೆ ಮುಂಚೆ ಮುರುಗನ್ ಇಡ್ಲಿ ಶಾಪ್ ಅಂತ ಒಂದು ಜಾಗಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಆ ಶೂಲಗಿರಿಗೆ ಹೋಗ್ತಾ ಇದ್ದೀನಿ. ಆ ಜಾಗ ಒಂದು 80 ಕಿಲೋಮೀಟರ್ ಇರ್ಬೋದು ಬ್ಯಾಂಗ್ಳೂರಿಂದ. ಮತ್ತು ಅಲ್ಲೊಂದು ತ್ರಿಶೂಲದ ಥರ 3 ಬೆಟ್ಟ ಇದೆಯಂತೆ, ಅದಕ್ಕೆ ಅದನ್ನು ಶೂಲಗಿರಿ ಅಂತ ಕರೀತಾರೆ. ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಈ ಜಾಗದ ಬಗ್ಗೆ, ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ಕನಕಪುರ ರೋಡ್ ನನ್ನ ಫೇವ್ರೆಟ್ ರೂಟ್ ರೈಡ್ ಮಾಡೋಕ್ಕೆ. ನಿಮ್ಗೆ ಗೊತ್ತು, ನನ್ನ ಸೆಕೆಂಡ್ ಫೇವ್ರೆಟ್ ಬಂದು ಹೊಸೂರು ರೋಡ್. ಹೊಸೂರು ದಾಟಿದ್ಮೇಲೆ ಯಾವಾಗಲೂ ಟ್ರಾಫಿಕ್ ಮ್ಯಾನೇಜಬಲ್ ಇರುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಎರಡೂ ಕಡೆಗಳಲ್ಲಿ ತುಂಬ ಮರಗಳು, ಬೆಟ್ಟಗಳು, ಮತ್ತು ಸ್ವಲ್ಪ ಹಿಲ್ಲಿ ರೀಜನ್ ಥರ ಓಡಿಸ್ಬೋದು ಗಾಡಿ. ತುಂಬ ಚೆನ್ನಾಗಿರುತ್ತೆ. ಆಫ್ಕೋರ್ಸ್ ಟ್ರಾಫಿಕ್ ಈಸ್ ದೇರ್, ಆದರೆ ಒಳ್ಳೆ ಸಖತ್ ಖುಷಿ ಆಗುತ್ತೆ ಇಲ್ಲಿ ಗಾಡಿ ಓಡಿಸೋಕ್ಕೆ. ಸೊ ಅದೇ ರೋಡಲ್ಲಿ ಟ್ರಾವೆಲ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಮುರುಗನ್ ಇಡ್ಲಿ ಕಡೆಯಿಂದ ವಾಪಸ್ ಒಂದು 20 ಕಿಲೋಮೀಟರ್ ಹೋಗಬೇಕು ಈ ಶೂಲಗಿರಿಗೆ. ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಈ ಜಾಗ ಅಂತ. ಶೂಲಗಿರಿಗೆ ಬಂದೆ ಇವಾಗ. ಶೂಲಗಿರಿನಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ, ಇಲ್ಲಿಗೆ ಬಂದಿದ್ದೀನಿ. ಇದು ಈ ಊರಿನ ದೇವಸ್ಥಾನ. ಇದರ ಬ್ಯಾಕ್ ಡ್ರಾಪಲ್ಲಿರೋದೆ ಆ 3 ಬೆಟ್ಟಗಳು. ಅದು ದೂರದಿಂದ ತ್ರಿಶೂಲ ಥರ 3 ಬೆಟ್ಟ ಇರೋ ಥರ ಕಾಣಿಸಿದ್ರು ಆ್ಯಕ್ಚುಲಿ 2 ಬೆಟ್ಟ ಮುಂದೆ, ಒಂದು ಹಿಂದೆಗಡೆ ಇದೆ ಮಧ್ಯದಲ್ಲಿ. ಆದ್ದರಿಂದ ನೀವು ರಸ್ತೆಯಿಂದ ನೋಡುವಾಗ 3 ಬೆಟ್ಟ ತ್ರಿಶೂಲ ಥರ ಇದೆ ಅಂತ ಅನಿಸತ್ತೆ. ಆದರೆ ಹತ್ತಿರದಿಂದ ನೋಡುವಾಗ ಬರೀ 2 ಬೆಟ್ಟಗಳು ಮಾತ್ರ ಕಾಣಿಸುತ್ತೆ ಇಲ್ಲಿ. ಚೆನ್ನಾಗಿದೆ ಜಾಗ. ಒಂದು ಸತಿ ಹೋಗಿ ದೇವಸ್ಥಾನನೂ ಎಕ್ಸ್ಪ್ಲೋರ್ ಮಾಡೋಣ. ಪೆರುಮಾಳ್ ಸ್ವಾಮಿ ದೇವಸ್ಥಾನ ಇದು. ವರದರಾಜ ಶ್ರೀ ಪ್ರಸನ್ನ ವರದರಾಜ ಸ್ವಾಮಿ ಪೆರುಮಾಳ್ ದೇವಸ್ಥಾನ. ಇದು ಈ ದೇವಸ್ಥಾನದ ಮೂಲ ದೇವರು ವರದರಾಜ ಸ್ವಾಮಿ. ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು. ಜಾಸ್ತಿ ಜನ ಬಂದು ವಿಸಿಟ್ ಮಾಡಲ್ಲ ಅಂತ ಇಲ್ಲಿಂದ ಪೂಜಾರಿ ಹೇಳ್ತಾಯಿದ್ರು. ಆದರೆ ನಮಗೆ ಇಷ್ಟು ಹತ್ತಿರದಲ್ಲಿ ಇಷ್ಟು ಸುಂದರವಾಗಿರೋ ಒಂದು ದೇವಸ್ಥಾನ ಇರಬೇಕು. ತುಂಬ ಪುರಾತನವಾದ ದೇವಸ್ಥಾನ. ಇಲ್ಲಿ ನೋಡಿ, ಹೊರಗಡೆ ಮಾರ್ಬಲಿಂಗ್ ಎಲ್ಲ ಮಾಡಿದ್ರು ಗೋಡೆ ಹತ್ರ ಈ ಕಂಬಗಳನ್ನೆಲ್ಲ ನೋಡಿದ್ರೆ ಎಷ್ಟು ಹಳೆ ದೇವಸ್ಥಾನ ಅಂತ ಗೊತ್ತಾಗತ್ತೆ. ಪುರಾತನವಾದದ್ದು. ನನಗಂತೂ ಸಖತ್ ಖುಷಿ ಆಯಿತು ಇಲ್ಲಿ ಬಂದು. ಆ್ಯಂಡ್ ಓಕೆ, ಇವತ್ತು ನಾನು ಮತ್ತು ಪ್ರವೀಣ್ ಬಂದಿದ್ದೀವಿ ಟ್ರಿಪ್ಗೆ. ಹೆಂಗನ್ನಿಸ್ತು ದೇವಸ್ಥಾನ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಸೊ ಪ್ಲೀಸಿಂಗ್. ಒಂದು ಲೊಕ್ಯಾಲಿಟಿ ಅಷ್ಟೊಂದು ಹೊರಗಡೆ ಗೊತ್ತಾಗಲ್ಲ, ಬಟ್ ಹೊರಗಡೆ ಗೊತ್ತಾಗ ತುಂಬ ಕಾಮ್ ಅನಿಸ್ತು. ಸಖತ್ ಪೀಸ್ಫುಲ್ ಆಗಿತ್ತು. ಸೊ ಡಿವಿಯೇಷನ್ ಸಿಕ್ಕಾಬಡೆ ಕಮ್ಮಿ ಇದೆ. ಹಾರ್ಡ್ಲಿ 5 ಮಿನಿಟ್ಸ್ ಡಿವಿಯೇಷನ್ ಫ್ರಮ್ ದ ಹೈವೇ. ಸೊ ಖಂಡಿತ ನೀವು ಈ ಕಡೆ ಬಂದಾಗ ಶೂಲಗಿರಿ ಹತ್ರ ಒಂದು ಚಿಕ್ಕದು ಡಿವಿಯೇಷನ್ ತೊಗೊಂಡು ಲೊಕೇಶನ್ ಹಾಕಿರ್ತೀನಿ ನಾನು. ಖಂಡಿತ ಬಂದು ಟೆಂಪಲ್ನ ವಿಸಿಟ್ ಮಾಡಿ. ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ನಾವು ಬಂದು ನೋಡಿದ್ರೆ ಅವ್ರಿಗೂ ಖಂಡಿತ ಖುಷಿಯಾಗುತ್ತೆ. ಹೊರಗಡೆ ಪ್ರಾಂಗಣನೂ ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ ಐ ಆಮ್ ಶ್ಯೂರ್ ನೀವು ಬಂದರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಹಾಗೆ ಇಲ್ಲಿ ಇನ್ನೊಂದು ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇದೆ. ಅದೂ ದೇವಸ್ಥಾನ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ದೇವಸ್ಥಾನ ಒಂದಿದೆ, ಅದು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸುಂದರವಾಗಿರೋ ದೇವಿ ನೋಡಿ, ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಒಂಥರ ಮನಸ್ಸು ತೃಪ್ತಿ ಆಯಿತು ಆ್ಯಕ್ಚುಲಿ ದೇವಿನ ನೋಡಿ. ಅದು ಆ ದೇವಸ್ಥಾನದ ಗೋಪುರದಲ್ಲಿ ರಂಗನಾಥ ಸ್ವಾಮಿ ಮಾಡಿದ್ದಾರೆ. ಅದು ಡಿಫ್ರೆಂಟ್ ಆಗಿದೆ ಒಂಥರ ಗೋಪುರದ್ದು. ಬ್ಯೂಟಿಫುಲ್, ವೆರಿ
ಬ್ಯೂಟಿಫುಲ್ ಆ್ಯಂಡ್ ಕಾಮ್ ಪ್ಲೇಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಈ ಮೂರ್ತಿನ ಅರ್ಜುನ ಪ್ರತಿಷ್ಠಾಪನೆ ಮಾಡಿರೋದಂತೆ. ಅಂದರೆ 10,000 ವರ್ಷಕ್ಕಿಂತ ಹಳೆಯ ಮೂರ್ತಿ ಇದು. ಪೂಜಾರರು ಈಗಷ್ಟೇ ಹೇಳ್ತಾ ಇದ್ರು, ಈ ಮೂರ್ತಿದು ಒಂದು ವಿಶೇಷತೆ ಇದೆ. ಇಲ್ಲಿಂದ ನೀವು ಹೊರಗಡೆ ಹೋಗ್ತಾ 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 ಮೂರ್ತಿ ಇನ್ನೂ ದೊಡ್ಡದಾದಂಗೆ ಕಾಣಿಸುತ್ತೆ. ಮಿಕ್ಕ ಜಾಗದಲ್ಲಿ ಮೂರ್ತಿ ಚಿಕ್ಕದಾಗಿರೋ ಥರ ಅನಿಸುತ್ತೆ, ಆದರೆ ಇಲ್ಲಿ ಮೂರ್ತಿ ದೊಡ್ಡದಾದ ಹಾಗೆ ಕಾಣಿಸುತ್ತೆ ಅಂತ ನಿಮಗೆ ಎಫೆಕ್ಟ್ ವಿಡಿಯೋನಲ್ಲಿ ಕಾಣಿಸ್ತಾ ಇದೆಯಲ್ವ ನಂಗೆ ಗೊತ್ತಿಲ್ಲ. ಆದರೆ ಖಂಡಿತ ಇಲ್ಲಿಂದ ನೋಡಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಫೀಲ್ ದಟ್ ಎಫೆಕ್ಟ್. ನನಗಂತೂ ಅನ್ನಿಸ್ತು. ಖಂಡಿತ ಒಂಥರ ಸೂಪರ್ ಇಂಟ್ರೆಸ್ಟಿಂಗ್ ಜಾಗ ಇದು. ದೇವಸ್ಥಾನದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮೇಲ್ಗಡೆ ನೋಡಿದ್ರೆ ಒಂದು ಚಕ್ರ ಇದೆ, ಪಕ್ಕದಲ್ಲಿ ಒಂದು ಮತ್ಸ್ಯ ಅಂದರೆ ಮೀನಿದೆ. ಮಹಾಭಾರತ ಗೊತ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಮತ್ತು ಅರ್ಜುನನ ಜೊತೆ ಇದ್ರ ಕನೆಕ್ಷನ್ ಏನು ಅಂತ. ಇದು ಇನ್ನೊಂದು ಪ್ರೂಫು, ಅರ್ಜುನ ಇಲ್ಲಿ ಬಂದು ಈ ದೇವಸ್ಥಾನದ ಮೂಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಇನ್ನೊಂದು ಒಳ್ಳೆ ವಿಷಯ ಗೊತ್ತಾಯಿತು. ಇಲ್ಲಿರೋ ಸ್ಟ್ರಕ್ಚರ್ಸ್, ಈ ಪಿಲ್ಲರ್ ಎಲ್ಲ ಹಳೇದು ಅಂತ ಹೇಳಿದ್ನಲ್ಲ, ಆದರೆ ಇದು ಒಂದು ಇಂಟ್ರೆಸ್ಟಿಂಗ್ ಪಿಲ್ಲರ್. ಇದು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದಂತೆ. ಜೊತೆಗೆ ಒಳಗಡೆ ಹಾಲೋ ಇದೆಯಂತೆ, ಅಂದರೆ ಒಳಗಡೆ ಗಾಳಿ ತುಂಬಿದೆ. ಜೊತೆಗೆ ಮ್ಯೂಸಿಕಲ್ ಪಿಲ್ಲರ್ ಅಂತೆ. ಸೊ ಒಂದು ರೀತಿಯ ನಾದ ಬರುತ್ತೆ ಈ ಪಿಲ್ಲರಲ್ಲಿ. ಇದೇ ರೀತಿ ಇನ್ನೊಂದು ಪಿಲ್ಲರ್ ಸಹ ಇದರಲ್ಲೂ ಒಂದು ಕಲ್ಲು ಕೆತ್ತನೆ ಮಾಡಿದ್ದಾರೆ. ಎಷ್ಟು ಇಂಟ್ರಿಕೇಟ್ ಆಗಿ ಮಾಡಿದ್ದಾರೆ. ಅದೇ ರೀತಿಯ ಇನ್ನೊಂದು ಮ್ಯೂಸಿಕ್ ಪಿಲ್ಲರ್ ಅಲ್ಲಿ ಕೂಡ ಇದೆ. ಅಲ್ಲಿ ಇನ್ನೊಂದು ರೀತಿಯ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಶಬ್ದ ಬರುತ್ತೆ. ಸೋ ಬ್ಯೂಟಿಫುಲ್. ಈ ದೇವಸ್ಥಾನದ ಪ್ರಾಂಗಣನ ಅಷ್ಟು ಜನ ಬರಲ್ಲ ಅಂತ ಹೇಳ್ತಾ ಇದ್ರು, ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಕಂಬದಲ್ಲಿ ಒಂದು ಸಣ್ಣ ಆಂಜನೇಯ ಸ್ವಾಮಿ ಇದ್ದಾರೆ. ಅದಕ್ಕೆ ಕೂಡ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನನಗೆ ಸಖತ್ ಖುಷಿ ಆಯಿತು ನೋಡಿ. ಎಷ್ಟು ಒಂದು ಸಣ್ಣ ದೇವರನ್ನು ಕೂಡ ಬಿಡದೆ ಅಷ್ಟು ಕಾಪಾಡಿ ಅಷ್ಟು ಇಂಟ್ರೆಸ್ಟಿಂದ ಇಲ್ಲಿನ ಇವರು ನೋಡ್ಕೊಳ್ತಾ ಇದ್ದಾರೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಒಂದು ನೋಡೋಣ, ಚೆಕ್ಔಟ್ ಮಾಡೋಣ ಅಂತ ಬಂದಿದ್ದು. ಆದರೆ ಐ ಆಮ್ ಸೋ ಹ್ಯಾಪಿ ಈ ದೇವಸ್ಥಾನ ಬಗ್ಗೆ. ಆ್ಯಂಡ್ ನಮ್ಮೂರಿಂದ ಇಷ್ಟು ಹತ್ತಿರದಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ದೇವಸ್ಥಾನ ಇದೆ ಅಂತ. ಮೈ ಟ್ರಿಪ್ ವಾಸ್ ಅ ಸೂಪರ್ ಸಕ್ಸಸ್. ನಿಮಗೂ ಈ ದೇವಸ್ಥಾನ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಅಂತ ಬರದೇ ಇದ್ರೂ ಅಟ್ಲೀಸ್ಟ್ ನೀವು ತಮಿಳ್ನಾಡು ಸೈಡ್ ಹೋಗಬೇಕಾದ್ರೆ ಅಥವಾ ತಮಿಳ್ನಾಡಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕಾದ್ರೆ ಅರ್ಧ ಗಂಟೆ ಟೈಮ್ ತೊಗೊಂಡು ಬಂದು ವಿಸಿಟ್ ಮಾಡಿ, ಖಂಡಿತ ಖುಷಿ ಪಡ್ತೀರಾ. ಸೊ until next time, thank you for watching this video. Stay safe, take care, and YOLO, you only live once.